ಹಲೋ ನಮಸ್ಕಾರ. 2023ರಲ್ಲಿ ದಿ ಕೇರಳ ಸ್ಟೋರಿ ಅಂತ ಹೇಳಿಬಿಟ್ಟು ಈ ದೇಶದ ಭಾವೈಕ್ಯತೆಗೆ ಕೊಳ್ಳಿ ಇಡುವಂತಹ ಒಂದು ಸುಳ್ಳು ಪ್ರಪಗಂಡದ ಸಿನಿಮಾ ರಿಲೀಸ್ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ, ವೆಸ್ಟ್ ಬೆಂಗಾಲಲ್ಲಿ ಬ್ಯಾನ್ ಆಯಿತು. ಕೇರಳ ಮತ್ತು ತಮಿಳುನಾಡು ಸರ್ಕಾರಗಳು ಕೂಡ ಆ ಸಿನಿಮಾವನ್ನು ಧಿಕ್ಕರಿಸಿ ನಿಂತವು. ಆ್ಯಸ್ ಇಟ್ ಈಸ್ RSS BJP ಹಿಂದುತ್ವ ಈ ಮಾನಸಿಕತೆಗಳು ಲವ್ ಜಿಹಾದ್ ಅಂತ ಬಾಯಿ ಬಡ್ಕೊಂಡ್ವು. ಇನ್ಕ್ಲೂಡ್ ನರೇಂದ್ರ ಮೋದಿಯವರು ಕೂಡ 2023ರ ಚುನಾವಣೆಯ ಹೊತ್ತಿನಲ್ಲಿ ಕೇರಳ ಸ್ಟೋರಿ ಸಿನಿಮಾದ ಕತೆಗಳನ್ನು ಹೇಳ್ತಾನೇ ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಏನೇ ಆದರೂ ದಿ ಕೇರಳ ಸ್ಟೋರಿ ಸಿನಿಮಾ 303 ಕೋಟಿ ಕಲೆಕ್ಷನ್ ಮಾಡಿತ್ತು. ಹಿಂದೂ ಹೆಣ್ಣು ಮಕ್ಕಳನ್ನು ಯಾಮಾರಿಸಿ ಲವ್ ಮಾಡಿ ಮದುವೆ ಆಗುವಂಥ ಮುಸ್ಲಿಂ ಯುವಕರು ಅವರನ್ನು ಮತಾಂತರ ಮಾಡಿ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ಬಳಸ್ಕೋತಾರೆ, ಬಹಳ ಕ್ರೂರವಾಗಿ ಚಿತ್ರಹಿಂಸೆಯನ್ನು ನೀಡ್ತಾರೆ ಅನ್ನುವಂಥ ಕತೆ ಎಳೆಯದ್ದ ಈ ದೇಶದ ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಕೊಳ್ಳಿಡುವಂತಹ ಕೊಳ್ಳಿಡುವಂತಹ ಒಂದು ಪ್ರೊಪಗಂಡ ಆಧಾರಿತ ದ್ವೇಷದ ಸಿನಿಮಾ ದಿ ಕೇರಳ ಸ್ಟೋರಿ. ಅದೇನು ಮಾಡೋದು, ದ್ವೇಷ ಒಂದು ಹಂತಕ್ಕೆ ಕೆಲವ್ರಿಗೆ ಇಷ್ಟ ಆಗ್ತದೆ. ಹಾಗಾಗಿ ಆ ಸಿನಿಮಾ 303 ಕೋಟಿ ಕಲೆಕ್ಷನ್ ಮಾಡಿತ್ತು. ಆ ಸಿನಿಮಾದ ನಿರ್ಮಾಪಕ ವಿಪುಲ್ ಅಮೃತ್ ಲಾಲ್ ಶಾ ಯಾವಾಗ ದಿ ಕೇರಳ ಸ್ಟೋರಿ ಒಳ್ಳೆ ಕಲೆಕ್ಷನ್ ಮಾಡುತ್ತೋ ಇಮ್ಮಿಡಿಯೇಟ್ ಆಗಿ ದಿ ಕೇರಳ ಸ್ಟೋರಿ 2 ಪಾರ್ಟ್ 2 ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡ್ದ. ಆತ ದಿ ಕೇರಳ ಸ್ಟೋರಿ ಸಿನಿಮಾಕ್ಕೆ ಒಂದಿಬ್ಬರ ಜೊತೆ ಸೇರಿ ಕತೆ ಕೂಡ ಬರ್ತಿದ್ದ. ದಿ ಕೇರಳ ಸ್ಟೋರಿ 2ಗೆ ಅಮರ್ನಾಥ್ ಝಾ ಅಂತ ಹೇಳ್ಬಿಟ್ಟು ನಿಮಗೆ ಬಾಸ್ಟರ್ ದಿ ನಕ್ಸಲ್ ಸ್ಟೋರಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬಂತು. ಅದು ಕೂಡ ಸುಳ್ಳು ಪ್ರೊಪಗಂಡ ಆಧಾರಿತ ಕತೆ ಇದ್ದಂಥ ಸಿನಿಮಾ. ಆ ಸಿನಿಮಾ ಹೇಗೆ ಬಂತು, ಹೇಗೆ ಕಳೆದೋಯ್ತು ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಆ ಸಿನಿಮಾಕ್ಕೆ ಕತೆ ಬರೆದಂಥ ಒಬ್ಬ ಹೇಟ್ ಕತೆಗಾರ ಅಮರ್ನಾಥ್ ಝಾ ದಿ ಕೇರಳ ಸ್ಟೋರಿಗೆ ಮತ್ತೊಂದು ಪರಿಕಲ್ಪನೆಯ ಕಪೋಲ ಕಲ್ಪಿತ ಕತೆ ಬರೆದಿದ್ದಾನೆ. ಆ ಸಿನಿಮಾದ ಟ್ರೇಲರ್ನಲ್ಲಿ ಇರುವಂತಹ ದ್ವೇಷ ದಿ ಕೇರಳ ಸ್ಟೋರಿ ಪಾರ್ಟ್ 1 ಇತ್ತಲ್ಲ, ಅದನ್ನು ಮೀರೋ ಥರ ಇದೆ. ನಿಜಕ್ಕೂ ಈ ದೇಶದ ಭವಿಷ್ಯಕ್ಕೆ ಆತಂಕಕಾರಿಯಾದಂಥ ಸಿನಿಮಾಗಳಿವೆಲ್ಲ. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಸಾಮರಸ್ಯ ಉಳಿಸೋ ಥರ ಕಾಣಿಸ್ತಾ ಇಲ್ಲ. ಅದನ್ನು ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಇವರ ಹಿಂದೆ ಇರುವಂಥ ಶಕ್ತಿಗಳು ಯಾವುದು ನನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಈಗ ನಾಡ್ದು ಅಂದರೆ ಫೆಬ್ರವರಿ 27ನೇ ತಾರೀಕು ದಿ ಕೇರಳ ಸ್ಟೋರಿ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆರ್ಟಿಕಲ್ 35A ಆಫ್ ದ ಗ್ರೇಡ್ 10 days ಸೌತ್ ಆಫ್ರಿಕಾ ಜಸ್ಟಿಸ್ ಡಿಲೇಡ್ ಬಟ್ ಡೆಲಿವರ್ಡ್ ಅಂಥೇಳಿ ಈ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮನ್ನು ಮಾಡ್ತಾ ಇದ್ದಂತಹ ಕಾಮಾಖ್ಯ ನಾರಾಯಣ್ ಸಿಂಗ್ ಅಬಾತ ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದ್ದಾನೆ. ದಿ ಕೇರಳ ಸ್ಟೋರಿ ಸಿನಿಮಾ ಕಾಂಟ್ರವರ್ಸಿಗಳ ಮೂಲಕ ಕಾಸನ್ನು ಮಾಡ್ತು. ಯಾವಾಗ 100-300 ಕೋಟಿ ಸಂಪಾದನೆ ಮಾಡ್ತೋ ಪ್ರೊಡ್ಯೂಸರ್ ಏನು ಮಾಡ್ದ, ಇದೇ ಹೇಟನ್ನು ಮಾರಾಟ ಮಾಡಿ ಇನ್ನಷ್ಟು ಕಾಸು ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಿನಿಮಾವನ್ನು ತೆಗೆದಿದ್ದಾನೆ. इंशाअल्लाह अगले 25 साल में पूरा भारत एक इस्लामिक स्टेट होगा और पूरे भारत में शरिया लागू होगा. ಈ ಸಿನಿಮಾದ ಟ್ರೇಲರ್ನಲ್ಲಿ ಒಂದು ಲೈನ್ ಬರುತ್ತೆ, ಇನ್ನು 25 ವರ್ಷದಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗ್ತದೆ, ಶರಿಯತ್ ಲಾ ಇಲ್ಲಿ ಜಾರಿ ಆಗ್ತದೆ, ಆಗ ಹಿಂದೂಗಳು ಬದುಕೋದಕ್ಕೆ ಚಾನ್ಸೇ ಇಲ್ಲ ಈ ದೇಶದಲ್ಲಿ ಅಂತ. ಇನ್ನೊಂದು 25 ವರ್ಷದಲ್ಲಿ ಇದೇ ಫೆಬ್ರವರಿ 27ನೇ ತಾರೀಕು ದಿ ಕೇರಳ ಸ್ಟೋರಿ ಸಿನಿಮಾ ರಿಲೀಸ್ ಆಗ್ತಿದೆ. ಇದೇ ಫೆಬ್ರವರಿ 22ನೇ ತಾರೀಕು ಇದೇ RSSನಲ್ಲಿ ಆ್ಯಕ್ಟಿವ್ ಆಗಿದ್ದ ಹಿಂದುತ್ವದ ಪ್ರಬಲವಾದ ಹೋರಾಟಗಾರರಾಗಿದ್ದಂತಹ MG ಹೆಗ್ಡೆಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಅಂಥೇಳಿ. ಅದು ನಾಡ್ದು ಫೆಬ್ರವರಿ 22ನೇ ತಾರೀಕು ಭಾನುವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಆಗ್ತಿದೆ. ಸಾಧ್ಯವಾದರೆ ಈ ವಿಡಿಯೋನ ಯಾರು ವೀಕ್ಷಿಸ್ತಾ ಇದ್ದೀರಾ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬರ್ಬೋದು. ಒಂದು ಕಡೆ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಿರುವಂಥ ಕೇರಳ ಸ್ಟೋರಿ ಸಿನಿಮಾದಲ್ಲಿ ಇನ್ನು 25 ವರ್ಷದಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ಟ್ರೇಲರ್ನಲ್ಲಿ ಘೋಷಣೆಯನ್ನು ಮಾಡಿದೆ. ಶರಿಯತ್ ಲಾ ಬರುತ್ತಂತ ಅವ್ರು ಹೇಳಿದ್ದಾರೆ. 22ನೇ ತಾರೀಕು MG ಹೆಗ್ಡೆ ಅವರು ಬರೆದಿರುವಂತಹ ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಈ ಪುಸ್ತಕದ ಹಿನ್ನುಡಿಯಲ್ಲಿ ಇತ್ತೀಚೆಗೆ ಮುಸ್ಲಿಂ ಜನಸಂಖ್ಯೆ ತೀವ್ರವಾಗಿ ಬೆಳೆದು ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿ
ಭಾರತ ಮುಸ್ಲಿಂ ರಾಷ್ಟ್ರ ಆಗುತ್ತೆ ಎಂಬ ಸಂದೇಶಗಳು ಬಹಿರಂಗವಾಗಿ ಹರಿದಾಡ್ತಾ ಇದೆ. ಸಂದೇಶಗಳು ಒಂದಿಷ್ಟು ಜನರನ್ನು ಭಯಭೀತರನ್ನಾಗಿಸಲು ಕಾರಣ ಆಗಿದೆ. ಇದನ್ನು ತಪ್ಪಿಸೋದಕ್ಕೆ ಹಿಂದೂಗಳು 3 ಮಕ್ಕಳನ್ನು ಮಾಡ್ಕೋಬೇಕು, 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡ್ಕೋಬೇಕು ಎಂಬ ಸಂದೇಶವನ್ನು ಸ್ವತಃ RSSನ ರಾಷ್ಟ್ರೀಯ ನಾಯಕ ಮೋಹನ್ ಭಾಗವತ್ ಸೇರಿದ ಹಾಗೆ ಸಂಘ ಪರಿವಾರದ ನಾಯಕರು ಮತ್ತು BJP ನಾಯಕರು ನಿರಂತರವಾಗಿ ನೀಡ್ತಾ ಇದ್ದಾರೆ. ಭಾರತದಲ್ಲಿ ಪ್ರಸ್ತುತ ಹಿಂದೂಗಳು ಸುಮಾರು 85%, ಮುಸ್ಲಿಮರು 15%. ಭಾರತ ಮುಸ್ಲಿಂ ರಾಷ್ಟ್ರ ಆಗಬೇಕು ಎಂದಾದರೆ ಮುಸ್ಲಿಮರು ಕನಿಷ್ಠ 55% ಆಗಿ ಹಿಂದೂಗಳು 45% ಇಳಿಬೇಕು. ಲಭ್ಯವಿರುವ ಮಾಹಿತಿ ಪ್ರಕಾರ ಸಂತಾನೋತ್ಪತ್ತಿ ದರದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಈಗ ಇರುವ ವ್ಯತ್ಯಾಸ ಕೇವಲ 0.3ರಿಂದ 0.4ರಷ್ಟು ಮಾತ್ರ. ಮುಸ್ಲಿಮರು ಬಹುಸಂಖ್ಯಾತರಾಗಬೇಕಾದ್ರೆ ಮುಸ್ಲಿಮರಲ್ಲಿ ಸಂತಾನೋತ್ಪತ್ತಿ ದರ 5ಕ್ಕೆ ಏರಿಕೆಯಾಗಿ ಹಿಂದೂಗಳಲ್ಲಿ 1ಕ್ಕೆ ಇಳಿಬೇಕು. ಇದು ಸಾಧ್ಯವೇ? ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದೇ? ಈ ಥರದ ವೈಜ್ಞಾನಿಕ ವಿಮರ್ಶೆಗಳನ್ನು ಮಾಡಿ MJ ಹೆಗ್ಡೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಕೇರಳ ಸ್ಟೋರಿ 2 27ಕ್ಕೆ, MJ ಹೆಗ್ಡೆ ಅವರ ಪುಸ್ತಕ 22ಕ್ಕೆ. ಒಂದು ಸಿನಿಮಾದ ಮೂಲಕ ಸುಳ್ಳು ಹೇಳುವ ಪ್ರಯತ್ನ, ಇನ್ನೊಂದು ವೈಜ್ಞಾನಿಕ ದಾಖಲೆಗಳ ಸಮೇತ ಸತ್ಯ ಹೇಳುವಂಥ ಪ್ರಯತ್ನ. ಹಾಗೆ ದಿ ಕೇರಳ ಸ್ಟೋರಿ 2 ಸಿನಿಮಾ ಟ್ರೈಲರ್ನಲ್ಲಿ ರಶೀದ್, ಫರ್ಜಾನ್, ಸಲೀಂ ಅನ್ನುವಂಥ ಕ್ಯಾರೆಕ್ಟರ್ಗಳು ಬರ್ತವೆ. ನನ್ನ ರಶೀದ್, ನನ್ನ ಫರ್ಜಾನ್, ನನ್ನ ಸಲೀಂ ಆ ಥರ ಅಲ್ಲ ಅಂಥೇಳಿ ಹಿಂದೂ ಹೆಣ್ಣುಮಕ್ಕಳು ಅವ್ರನ್ನ ನಂಬಿ ಹೋಗ್ತಾರೆ. ಆದರೆ ಇಸ್ಲಾಮಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ನಮ್ಮವರಾಗಿಸ್ಬೇಕು, ಅವರನ್ನು ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕು, ಕನ್ವರ್ಟ್ ಮಾಡಬೇಕು, ಬಲಿ ಹಾಕಬೇಕು ಅಂತ ಹೇಳುತ್ತೆ ಅಂತ ಟ್ರೇಲರ್ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗೆ ಆ ಟ್ರೇಲರ್ನಲ್ಲಿ ಒಬ್ಬ ಪತ್ರಕರ್ತನ ಕ್ಯಾರೆಕ್ಟರ್ ಇದೆ. ಆ ಪತ್ರಕರ್ತನ ಕ್ಯಾರೆಕ್ಟರ್ನ ಲವ್ ಮಾಡಿ ಮದುವೆ ಆದಂಥ ಹಿಂದೂ ಹೆಣ್ಮಕ್ಳು ಕೇಳ್ತಾಳೆ, ಯಾಕೆ ನೀನು ಬದಲಾದೆ, ಯಾಕೆ ಹೀಗಾದೆ, ನೀನು ಅವತ್ತು ಹೇಳಿದ್ದೆ ಬೇರೆ ಇವತ್ತು ಹೇಳಿದ್ದೆ ಬೇರೆ ಅಂದಾಗ ಆತ ಹೇಳ್ತಾನೆ, ನಾನು ನಾಸ್ತಿಕರ ವಿರುದ್ಧ, ನಾವು ನಾಸ್ತಿಕರ ವಿರುದ್ಧ, ಕಾಫಿರರು ನಾಸ್ತಿಕರು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. हम कभी नास्तिक नहीं होते, सिर्फ तुम काफिर लोग नास्तिक होते हो. ಈ ಸಿನಿಮಾದಲ್ಲಿ ಒಂದು ಕ್ರೌರ್ಯದ ದೃಶ್ಯವನ್ನು ತೋರಿಸಿದ್ದಾರೆ. ಆ ಹಿಂದೂ ಯುವತಿ ಹೇಳ್ತಾಳೆ, ನಾನು ಹಸಿವಿನಿಂದ ಸತ್ರು ಪರವಾಗಿಲ್ಲ. ಒಂದು ಫ್ಯಾಮಿಲಿ, ಮುಸ್ಲಿಂ ಫ್ಯಾಮಿಲಿ ಇರುತ್ತಲ್ಲಿ, ನಾನು ಹಸಿವಿನಿಂದ ಸತ್ರು ಪರವಾಗಿಲ್ಲ, ನಾನು ಬೀಫ್ ತಿನ್ನಲ್ಲ ಅಂತ ಅವಳಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವಂಥ ಪ್ರಯತ್ನ ಆಗುತ್ತೆ. भूखी मर जाऊंगी लेकिन बीफ नहीं खाऊंगी. ಆಮೇಲೆ ಒಬ್ಬ ಯುವತಿಯನ್ನು ಭಯಾನಕವಾಗಿ ಮಂಚಕ್ಕೆ ಕಟ್ಟಿ ಅತ್ಯಾಚಾರ ಮಾಡುವಂಥ ದೃಶ್ಯವನ್ನು ತೋರಿಸಲಾಗಿದೆ. ಅದನ್ನು ನೋಡ್ತಾ ಇದ್ದರೆ ಯಾವುದೇ ಒಬ್ಬ ಹಿಂದೂಗೆ ಈ ಮುಸಲ್ಮಾನರನ್ನ ಬಡಿಯೋಣ ಅನಿಸುತ್ತೆ. ಇವ್ರಿಗೆ ಅದೇ ಬೇಕು. ಕೇರಳ ಸ್ಟೋರಿ ಅಂತ ಮಾಡಿ 300 ಕೋಟಿ ಸಂಪಾದನೆ ಮಾಡ್ದ. ಕೇರಳ ಸ್ಟೋರಿ 2 ಅಂತ ಹೇಳ್ಬಿಟ್ಟು ಹೇಟನ್ನು ಮಾರಾಟ ಮಾಡಿ ಮತ್ತೆ ಕಾಸು ಮಾಡೋದಕ್ಕೆ ಇವ್ರು ಬಂದಿದ್ದಾರೆ. ಈ ಪ್ರೊಪಗಂಡನ ಅರ್ಥ ಮಾಡ್ಕೋಬೇಕು. ಕೇರಳದಲ್ಲಿ ಈ ಥರದ ಘಟನೆ ಆಗಿದೆಯಾ, ಆಗಿಲ್ವಾ? ಕೇರಳ ಸ್ಟೋರಿ ಪಾರ್ಟ್ 1 ಬಂದಾಗಲೇ ಕೇರಳ ಸರ್ಕಾರ ಹೇಳ್ತೋ ಈ ಥರದ ಘಟನೆಗಳೇ ಇಲ್ಲಿ ನಡೆದಿಲ್ಲ ಅಂಥೇಳಿ. ಆಮೇಲೆ ಭಾರತ ದೇಶದ ಎಲ್ಲ ಕೋರ್ಟ್ಗಳು ಕೂಡ ಹೇಳಿದವೆ ಲವ್ ಜಿಹಾದ್ ಅನ್ನೋದೇ ಸುಳ್ಳು, ಲವ್ ಜಿಹಾದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರಕರಣಗಳು ದಾಖಲೆ ಆಗಿಲ್ಲ, ಅದು ಕೇವಲ ಹಿಂದುತ್ವವಾದಿ ಗುಂಪುಗಳ ಸ್ಟೇಟ್ಮೆಂಟ್ ಅಷ್ಟೇ, ಅವರ ಪ್ರತಿಭಟನೆಯ ಮತ್ತು ಲಾಭಖೋರತನದ ದೃಷ್ಟಿಕೋನವಷ್ಟೇ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾವೆ. ಯಾವುದೇ ಕಾರಣಕ್ಕೆ ಲವ್ ಜಿಹಾದೇ ಇಲ್ಲ. ಮೊನ್ನೆ ಸುರತ್ಕಲ್ನಲ್ಲಿ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿದೊಂದು ಲವ್ ಕೇಸ್ ಆಯ್ತದು. ಅದು ಕೂಡ ತನಿಖೆ ಆದಮೇಲೆ ಏನೂ ಇಲ್ಲ, ಅದು ಯಾವ ಲವ್ ಜಿಹಾದು ಅಲ್ಲ, ಪ್ರೀತಿಸಿ ಮದುವೆ ಆಗಿದ್ದಾರೆ. ಈ ದೇಶದ ಕಾನೂನಿನ ಪ್ರಕಾರ ವಯಸ್ಸಿಗೆ ಬಂದಂಥ ಹುಡುಗ ಹುಡುಗಿ ಮದುವೆ ಆಗ್ಬೋದು. ಹಿಂದೂ ಮುಸ್ಲಿಂ ಎಲ್ಲ ನಿಮ್ಮ ಪ್ರೊಪಗಂಡ. ಆದರೆ ಇದು ಜಿಹಾದಿನ ಕಾರಣಕ್ಕೋಸ್ಕರ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ಬಲಿ ಹಾಕ್ತಾರೆ ಅನ್ನುವಂಥ ಪ್ರೊಪಗಂಡ ಒಂದು ರಾಜಕೀಯ ದೃಷ್ಟಿಕೋನದಿಂದ ಯಾರಿಗೆ ಅನುಕೂಲ ಆಗುತ್ತೆ ಅವರು ಮಾತ್ರ ಇಂಥ ಸಿನಿಮಾವನ್ನು ಒಪ್ತಾರೆ, ಪ್ರಚಾರ ಮಾಡ್ತಾರೆ. 2023ರಲ್ಲಿ BJP ಕೂಡ ಅದನ್ನೇ ಮಾಡ್ತಾ ಬಂದಿದ್ದು. ಈಗ 2026ರಲ್ಲೂ ಕೂಡ ಅವರೇ ಈ ಸಿನಿಮಾನ ಎಳ್ಕೊಂಡು ಹೋಗ್ತಾರೆ. 1947ರಲ್ಲಿ ಈ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತೋ, ಮುಸ್ಲಿಮರ ಜನಸಂಖ್ಯೆ ಎಷ್ಟಿತ್ತೋ, ಈಗ ಎಷ್ಟಿದೆ ಅಂತ ನೋಡ್ತಾ ಬನ್ನಿ. 1951ರಲ್ಲಿ ಹಿಂದೂಗಳ ಸಂಖ್ಯೆ ಮುಸ್ಲಿಮರಿಗಿಂತ 27 ಕೋಟಿ ಜಾಸ್ತಿ ಇತ್ತು. 2025ರಲ್ಲಿ ಹಿಂದೂಗಳ ಸಂಖ್ಯೆ ಮುಸ್ಲಿಮರಿಗಿಂತ 90 ಕೋಟಿ ಜಾಸ್ತಿ ಆಗಿದೆ. ಆದರೆ ದ್ವೇಷ ಭಕ್ತರು ಹೇಳ್ತಾರೆ, ಅಂದರೆ BJPಯವರು ಈ ಮಾನಸಿಕತೆಗಳು ಹೇಳ್ತವೆ 2050ರಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ, ಇನ್ನೊಂದು 25 ವರ್ಷದಲ್ಲಿ ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ. ಹೇಗಾಗುತ್ತೆ, ಹೇಗೆ ಸಾಧ್ಯ? ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಸಾಧ್ಯನೇ ಇಲ್ಲ. 85% ಇರುವಂಥ ಹಿಂದೂಗಳು, 15% ಇರುವಂಥ ಮುಸ್ಲಿಮರು. MJ ಹೆಗ್ಡೆ ಅವರ ಪುಸ್ತಕದಲ್ಲಿ ಇನ್ನಷ್ಟು ವಿವರಗಳನ್ನು ಹೇಳಿರ್ತಾರೆ. ಆ ಪುಸ್ತಕವನ್ನು ನಡೆದ 22ನೇ ತಾರೀಕು ರಿಲೀಸ್ ಆದಮೇಲೆ ಖರೀದಿ ಮಾಡೋಣ. ಒಂದಿಷ್ಟು ವೈಜ್ಞಾನಿಕವಾದಂಥ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಾವು ನೋಡೋಣ. 2023ರಲ್ಲಿ ದಿ ಕೇರಳ ಸ್ಟೋರಿ ಸಿನಿಮಾ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಈಗ ದಿ ಕೇರಳ ಸ್ಟೋರಿ 2 ಸಿನಿಮಾ ಕೂಡ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಸೇರಿದಾಗೆ ಏನು ಚುನಾವಣೆಗಳು ಬರ್ತಾ ಇದೆಯೋ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಈ ಸಿನಿಮಾವನ್ನು ಇವರು ರಿಲೀಸ್ ಮಾಡ್ತಾ ಇರೋದು.
ಒಂದು ಕಡೆ ಪೊಲಿಟಿಕಲಿ ಯಾರಿಗೆ ಲಾಭ ಮಾಡಿಕೊಡಬೇಕು, ಯಾರಿಗೆ ಲಾಭ ಆಗ್ತದೆ ಆ ದೃಷ್ಟಿಕೋನ, ಇನ್ನೊಂದು ಕಡೆ ನೂರಾರು ಕೋಟಿ ಸಂಪಾದನೆ. ಯಾರು ಬಿಡ್ತಾರೆ? ಹೇಟ್ ಸಿಕ್ಕಾಪಟ್ಟೆ ಸೇಲ್ ಆಗ್ತದೆ. ಆದರೆ ತೀವ್ರ ತಿರನಾಗಿ ಪರಿಣಾಮವನ್ನು ಬೀರುವಲ್ಲಿ ಇವರು ವಿಫಲರಾಗಿದ್ದಾರೆ. 2023ರಲ್ಲಿ ಕೇರಳ ಸ್ಟೋರಿ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಯಿತು. ಸಿನಿಮಾ ನೋಡಿ ಹೊರಗೆ ಬಂದಂತಹ ಜನ ರೊಚ್ಚಿಗೆದ್ದಿದ್ರು. ಸಿಕ್ಕಾಪಟ್ಟೆ ಆಕ್ರೋಶದಿಂದ ಕಾಂಗ್ರೆಸ್ ಸೇರಿದಾಗೆ ಎಲ್ಲರನ್ನೂ ಬಾಯಿ ಬಂದಂಗೆ ಬೈತಾ ಇದ್ರು, BJPಯನ್ನು RSSನ ಹೊರತುಪಡಿಸಿ. ಆದರೆ ಏನಾಯಿತು, ಕರ್ನಾಟಕದಲ್ಲಿ 135ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಪಡ್ಕೊಳ್ತು. ಅಂದರೆ ಜನ ಈ ಹೇಟನ್ನು ಧಿಕ್ಕರಿಸಿ ನಿಲ್ತಾರೆ. ಅದೇ ಈ ದೇಶದ ಸೊಗಡು. ಆದರೆ ಕ್ಯೂರಿಯಾಸಿಟಿಗೆ ಅಂತ ಒಂದಿಷ್ಟು ಜನ ಸಿನಿಮಾ ನೋಡೋಕೆ ಹೋಗ್ತಾರೆ. ಅದು 100, 200, 300 ಕೋಟಿ ಸಂಪಾದನೆ ಮಾಡೋದಕ್ಕೆ ಕಾರಣ ಆಗ್ತದೆ. ಇವ್ರಿಗೆ ಬೇಕಾಗಿದ್ದು ಅದೇ ರೀ. ಯಾರು ಹೊಡೆದಾಡ್ಕೊಂಡು ಸತ್ತರೆ ಏನು, ಯಾರು ಹೊಡೆದಾಡ್ಕೊಳ್ದೆ ಸಾಯ್ದೇ ಇದ್ರೇನು, ಅದಲ್ಲ ಇವರಿಗೆ. ಹೇಟನ್ನು ಮಾರಾಟ ಮಾಡಬೇಕು, ಸುಳ್ಳನ್ನು ಬಿತ್ತಬೇಕು, ತಲೆಯನ್ನು ಕೆಡಿಸ್ಬೇಕು, ಆ ಮೂಲಕ ಕಾಸು ಮಾಡ್ಕೋಬೇಕು. ಆದರೆ ಒಂದಿಷ್ಟು ಲಾಭ ಆಗಲಿ ಅನ್ನುವಂಥ ಪ್ರಯತ್ನವನ್ನು ಪೊಲಿಟಿಕಲ್ ಪ್ರೊಪಗಂಡದ ಭಾಗವಾಗಿ ಇವರು ಮಾಡ್ತಾರೆ. ಆದರೆ ಈ ದೇಶ ಇಂತಹ ಹೇಟನ್ನು ಇಲ್ಲಿವರೆಗೂ ಸಹಿಸಿಲ್ಲ, ಮುಂದೇನೂ ಸಹಿಸಲ್ಲ. ಇವರನ್ನು ಧಿಕ್ಕರಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ದೇಶದ ಸಾಮರಸ್ಯ ಸಾರ್ವಭೌಮತ್ವಕ್ಕೋಸ್ಕರ ಇಂಥ ಸುಳ್ಳುಗಳನ್ನು, ಇಂತಹ ವಿಷಪೂರಿತ ಮಾನಸಿಕತೆಯನ್ನು ನಾವೆಲ್ಲ ಧಿಕ್ಕರಿಸಿ ನಿಲ್ಲೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.